ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್. ಕಲಬೆರಕೆ ಕಲಬೆರಕೆ ಕಲಬೆರಕೆ, ಎಲ್ಲಿ ಹೋದರೂ ಕಲಬೆರಕೆ, ನಾವು ತಿನ್ನುವ ಆಹಾರವೆಲ್ಲ ಕಲಬೆರಕೆ. ಹಾಗಾದರೆ ವಿಷಮುಕ್ತ ಆಹಾರ ಎಲ್ಲಿ ಸಿಗುತ್ತದೆ? ಹುಡುಕುತ್ತಾ ಹೋಗಬೇಡಿ, ಇಲ್ಲಿಗೆ ಬನ್ನಿ, ನಾನು ನಿಮಗೆ ತೋರಿಸುತ್ತೇನೆ. ನೋಡಿ, ಇಲ್ಲಿದೆ ರೈತನ ಹಟ್ಟಿ. ಪ್ರಕೃತಿಯ ಕೊಡುಗೆ ರೈತನ ಕಡೆಗೆ ಎಂಬ ಧ್ಯೇಯವನ್ನು ಇಟ್ಟುಕೊಂಡು ಪ್ರಾರಂಭಿಸಿರುವ ಕೃಷ್ಣ ಅವರು ಎಲ್ಲ ರೀತಿಯ ಪರಿಶುದ್ಧ ಎಣ್ಣೆಗಳು, ಎಲ್ಲ ರೀತಿಯ ಸಿರಿಧಾನ್ಯಗಳು, 35ಕ್ಕೂ ಹೆಚ್ಚು ನಾಟಿ ತರಕಾರಿ ಬೀಜಗಳು ಇಲ್ಲಿ ದೊರೆಯುತ್ತದೆ. ಶ್ರೀಯುತ ಕೃಷ್ಣರವರು ಸುಮಾರು 13 ವರ್ಷಗಳ ಕಾಲ ಸಾವಯವ ಕೃಷಿಯ ಪದ್ಧತಿಯಲ್ಲಿ ಅನುಭವವನ್ನು ಹೊಂದಿದ್ದು, ಮಹಿಳಾ ರೈತರೊಟ್ಟಿಗೆ ಕೆಲಸ ಮಾಡಿ ಅನುಭವ ಹೊಂದಿದ್ದಾರೆ. ಈ ಎಲ್ಲ ಅನುಭವದ ಆಧಾರ ಮೇಲೆ ಅವರ ಒಂದು ಆಸೆ, ರೈತನ ಹಟ್ಟಿ ಎಂಬ ಅಂಗಡಿಯನ್ನು ತೆರೆಯಲು ಆಲೋಚಿಸಿ ಜನರಿಗೆ ವಿಷಮುಕ್ತ ಆಹಾರವನ್ನು ಕೊಡುವಂತೆ ಮಾಡಿದ್ದಾರೆ. ಒಮ್ಮೆ ಕೇಳೋಣ, ಶ್ರೀ ಕೃಷ್ಣ ಅವರೇ ಆ ಅಂಗಡಿಯ ಎಲ್ಲ ಪರಿಚಯವನ್ನು ಮಾಡಿಕೊಡುತ್ತಾರೆ. ನಮಸ್ತೆ ಕೃಷ್ಣ ಅವರೇ, ಭಾಳ ಖುಷಿ ಆಯಿತು. ನೀವೊಂದು ರೈತರ ಹಟ್ಟಿ ಅಂತ ಒಂದು ಅಂಗಡಿ ಓಪನ್ ಮಾಡಿದ್ದೀರಾ. ನನಗೆ ಭಾಳ ಖುಷಿ ಆಗ್ತಾ ಇದೆ. ಈ ರೈತರ ಹಟ್ಟಿ ಅಂತ ಹೆಸರಿಡ್ಲಿಕ್ಕೆ ಕಾರಣ ಏನು, ಮತ್ತು ಯಾಕೆ ಈ ಅಂಗಡಿಯನ್ನು ಓಪನ್ ಮಾಡಿದ್ದೀರಾ? ಏನಿಲ್ಲ, ರೈತರ ಹಟ್ಟಿ ಅನ್ನೋದು ಅಂದ್ರೆ ನಾವು ರೈತ ಮಕ್ಕಳು ಆಗಿದ್ದರಿಂದ ಏನೋ ಡಿಫ್ರೆಂಟ್ ಆಗಿ ನಿಮ್ಗೆ ಹೆಸರು ಇಡಬೇಕು ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು 4 ಜನ ಸೇರ್ಕೊಂಡು ಹೆಸರು ಇಡ್ಬೇಕಂತ ಬಂದಾಗ ನಮ್ಮ ಬ್ರದರ್ ಎಲ್ಲ ಸೆಲೆಕ್ಟ್ ಅಂದ್ರೆ ಈ ಹೆಸರು ಸೆಲೆಕ್ಟ್ ಚೆನ್ನಾಗಿದೆ ಅಂತ ಹೇಳಿ ಸೆಲೆಕ್ಟ್ ಮಾಡೋದು. ಅಂದ್ರೆ ರೈತನ ಹಟ್ಟಿ ಅಂತ ಫಿಕ್ಸ್ ಮಾಡೋದು. ಓಕೆ, ಇದನ್ನ ಅಂಗಡಿ ಇಡ್ಲಿಕ್ಕೆ ನಿಮ್ಗೆ ಹಿಂದೆ ಅನುಭವ ಏನಾನ ಇತ್ತಾ, ಇದೇ ತರ ಮಾಡ್ಬೇಕು ಅಂತ? ಹೌದು ಸರ್, ನಮ್ದು ಏನಾದ್ರು ಅನುಭವ ಸರ್. ನಾನು 13 ವರ್ಷ ಜೀನ್ ಕಾಲೇಜ್ ಅಂತ ಒಂದು ಸಂಸ್ಥೆ ಇದೆ ಸರ್. ಆ ಸಂಸ್ಥೆಯಲ್ಲಿ ಒಂದು 2500 ಜನ ರೈತ ಮಹಿಳೆಯರ ಜೊತೆ ಒಂದು 13 ವರ್ಷ ಕೆಲಸ ಮಾಡಿ, ಅದೇನಂದ್ರೆ ಸರ್, ನಾಟಿ ತರಕಾರಿ ಅಂದ್ರೆ ನಾಟಿ ಬೀಜ ಅಂದ್ರೆ ಟೋಟಲ್ ನಾವು ಆರ್ಗ್ಯಾನಿಕ್ ಕೃಷಿ ಬಗ್ಗೆ ಒಂದು 100 ತರ ನಾಟಿ ತರಕಾರಿ, ರಾಗಿ ಬೀಜ, ಭತ್ತದ ಬೀಜ ಮತ್ತೆ ತರಕಾರಿ ಬೀಜಗಳ ಜೊತೆ ಕೆಲಸ ಮಾಡಿ ಅಲ್ಲಿಂದ ಎಕ್ಸ್ಪೀರಿಯನ್ಸ್ ನಾನು ಇದು ಮಾಡ್ಬೇಕು ಅಂತ ಹೇಳಿ ರೈತನ ಹಟ್ಟಿ ಅನ್ನೋದು ನಾನು ಇದು ಮಾಡ್ಕೊಂಡಿದ್ದೇನೆ. ಅಲ್ಲಿ ಸಿರಿಧಾನ್ಯಗಳ ಬಗ್ಗೆ ನೀವು ರೈತರಿಗೆ ಹೇಳ್ಕೊಡ್ತಾ ಇದ್ರಾ? ಹೌದು ಸರ್, ಸಿರಿಧಾನ್ಯದ ಬಗ್ಗೆ ಫಸ್ಟ್ ಜನಗಳಿಗೆ ಸಿರಿಧಾನ್ಯ ಅಂದ್ರೆ ಏನಂತ ಗೊತ್ತಿರಲಿಲ್ಲ. ನಾವು ಸ್ಟಾರ್ಟ್ ಮಾಡಿದಾಗ ಏನಂತ ಕೇಳ್ತಿದ್ರು. ಈಗ ಅಲ್ಲೇನಂತಂದ್ರೆ ನಮ್ದೇ ಮಿಕ್ಸಿಂಗು ಮತ್ತೆ ಸಿರಿಧಾನ್ಯ ಸ್ವೀಟ್ಸ್ ಎಲ್ಲ ರೈತ ಗೊತ್ತಾಗಿದೆ. ಈಗ ಅಲ್ಲಿ ಭಾಗದಲ್ಲಿ ಸಿರಿಧಾನ್ಯ ಬಗ್ಗೆ ಜಾಸ್ತಿ ಜನಕ್ಕೆ ಅವೇರ್ನೆಸ್ ಬಂದಿದೆ ಸರ್. ಓಕೆ, ನಿಮ್ಮ ರೈತರ ಹಟ್ಟಿನಲ್ಲಿ ಎಲ್ಲಾ ತರ ಶುದ್ಧವಾದಂತ ಎಣ್ಣೆ ಸಿಗುತ್ತಾ? ಹೌದು ಸರ್, ನಮ್ಮಲ್ಲಿ ಒಂದು 7 ತರ ಎಣ್ಣೆ ಸಿಗುತ್ತೆ ಸರ್. ಓಕೆ, ನಾವು ಎಲ್ಲೂ ಹೊರಗಡೆ ಪರ್ಚೇಸ್ ಮಾಡೋಣ ಸರ್. ನಾವು ಇಲ್ಲೇ ಕಣ್ಣೆದುರಿಗೆ ಮಾಡ್ತೀವಿ. ಓಕೆ, ಒಂದು 7 ತರ ಎಣ್ಣೆ ಸಿಗುತ್ತೆ ಸರ್. ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಎಳ್ಳೆಣ್ಣೆ, ಹುಚ್ಚು ಎಣ್ಣೆ, ಸಾಸಿವೆ ಎಣ್ಣೆ, ಇದೆಲ್ಲ ಮಾಡ್ಬೇಕಾದ್ರೆ ಅಂದ್ರೆ ಎಲ್ಲ ಮಿಕ್ಸ್ ಆದಂತ ದೀಪದ ಎಣ್ಣೆ, ಇದೆಲ್ಲ ಅಂದ್ರೆ ಲಾಸ್ಟ್ ಗಷ್ಟ ಅಂತ ಬರುತ್ತೆ. ಅದೆಲ್ಲ ಮಿಕ್ಸ್ ಮಾಡಿ ದೀಪದ ಎಣ್ಣೆ ಅಂತ ಮಾಡ್ತೀವಿ ಸರ್. ಅದು ಸಿಗುತ್ತೆ ಸಾಮಾನ್ಯ. ಓಕೆ, ಸೊ ನೀವೇ ಎಲ್ಲ ರೈತರಿಂದಾನೇ ಪರ್ಚೇಸ್ ಮಾಡ್ತೀರಾ? ಒಂದು ಕಡಲೆ ಬೀಜ ಒಂದ್ ಬಿಟ್ಟು ಮಿಕ್ಕುದೆಲ್ಲ ನಾವು ಲೋಕಲ್ ರೈತರು ಏನ್ ಲೋಕಲ್ ರೈತರು ಏನ್ ಸಿಗುತ್ತೆ ನಾವು ಅವ್ರ ಪರ್ಚೇಸ್ ಮಾಡಿ ನಾವು ಇಲ್ಲಿ ಇದು ಆಯಿಲ್ ಮಾಡ್ತೀವಿ ಸರ್. ಕಡಲೆ ಬೀಜ ಒಂದು ಸೀಸನ್ ಇಲ್ಲೂ ಒಂದೊಂದು ಟೈಮ್ ಸಿಗಲ್ಲ, ಆಗ ಬೇರೆ ಕಡೆ ಪರ್ಚೇಸ್ ಮಾಡ್ತೀವಿ. ಅದ್ ಬಿಟ್ರೆ ಮಿಕ್ಕುದೆಲ್ಲ ರೈತ ಹತ್ರನೇ ಪರ್ಚೇಸ್ ಮಾಡ್ತೀವಿ. ರೈತರೇ ಇಲ್ಲಿ ಬಂದು ಅದನ್ನ ಕೊಡ್ತಾರಾ ಅಥವಾ ಹೇಗೆ? ರೈತರು ಇಲ್ಲೇ ಬಂದು ಕೊಡ್ತಾರೆ. ಕೆಲವು ರೈತರು ಬರಕ್ಕಾಗಲ್ಲ, ನಮ್ಗೇನೋ ಎಮರ್ಜೆನ್ಸಿ ಇದ್ದಾಗ, ನಮ್ಗೆ ತುಂಬಾ ಅವಶ್ಯಕತೆ ಇದ್ದಾಗ ನಾವು ರೈತ ಹತ್ರ ಹೋಗಿ ನಾವು ಅವ್ರ ಹತ್ರ ಪರ್ಚೇಸ್ ಮಾಡಿ ನಾವು ತಗೋತೀವಿ ಸರ್. ಓಕೆ, ಯಾವ ತರ ಎಣ್ಣೆ ಇದೆ ಅಂತ ತೋರಿಸ್ತೀರಾ? ತೋರಿಸಿ. ಲೇಬಲ್ ಬಾರ್ಕೋಡ್ ರೈತನ ಹಟ್ಟಿದ್ ಬರುತ್ತೆ, ಈ ತರ ಡಿಸೈನ್ ಬರುತ್ತೆ. ಇದು ಕೊಬ್ಬರಿ ಎಣ್ಣೆ ಸರ್. ಇದು ಈ ತರ ಬರುತ್ತೆ ಸರ್. ಇದು ನೆಕ್ಸ್ಟ್ ಬಾರ್ಕೋಡ್ ಬರುತ್ತೆ. ನಾವು ಇಲ್ಲಿ ಬಾರ್ಕೋಡ್ ಹಾಕಿರಲ್ಲ, ನೆಕ್ಸ್ಟ್ ಹೊರಗಡೆ ಕಳ್ಸ್ಬೇಕಾದ್ರೆ ಬಾರ್ಕೋಡ್ ಹಾಕೊಡ್ತೀವಿ. ಕ್ಯಾಸ್ಟರ್ ಆಯಿಲ್ ಈ ತರ ಬರುತ್ತೆ. ಎಣ್ಣೆ ಸರ್ ಇದು ಈ ತರ ಬರುತ್ತೆ. ಇದು ಹುಚ್ಚ ಎಣ್ಣೆ ಸರ್, ಇದು ಈ ತರ ಬರುತ್ತೆ. ಇದು ಬ್ಲಾಕ್ ಸಿಸ್ಟಮ್ ಕರಿ ಎಳ್ಳೆಣ್ಣೆ ಸರ್, ಇದು ಈ ತರ ಬರುತ್ತೆ. ಇದೇನಂದ್ರೆ ದೀಪದ ಎಣ್ಣೆ, ಇನ್ನು ಸ್ಟಿಕ್ಕರ್ ಮಾಡ್ಸಿಲ್ಲ, ಸ್ಟಿಕ್ಕರ್ ಮಾಡ್ತೀವಿ. ಇದೇನಂತಂದ್ರೆ ಎಲ್ಲಾ ಆಯಿಲ್ ಮಿಕ್ಸ್ ಆಗಿದೆ ಸರ್. ಕಡಲೆಕಾಯಿ, ಕೊಬ್ಬರಿ, ಅರ್ಲ್ ಹಾಕಲ್ಲ, ಎಳ್ಳೆಣ್ಣೆ, ಹುಚ್ಚೆಳ್ಳೆಣ್ಣೆ, ಸಾಸಿವೆ ಎಲ್ಲ ಮಿಕ್ಸ್ ಆಗಿರುತ್ತೆ. ಒಂದು 5 ತರ ಎಣ್ಣೆ ಮಿಕ್ಸ್ ಆಗಿರುತ್ತೆ. ಈ ದೀಪದ ಎಣ್ಣೆ ಇದು. ರೈತನ ಹಟ್ಟಿ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳು ಹಾಗೂ ಶುದ್ಧ ಎಣ್ಣೆಗೆ ಪ್ರಸಿದ್ಧವಾದಂಥ ಅಂಗಡಿಯಾಗಿದೆ. ರೈತನ ಹಟ್ಟಿ ಎಂದರೆ ಶುದ್ಧ ನೈಸರ್ಗಿಕ ಕೃಷಿ ಉತ್ಪನ್ನಗಳ ಸಂಕೇತ. ಇಲ್ಲಿ ರಾಸಾಯನಿಕ ಗೊಬ್ಬರಗಳು ಅಥವಾ ಕೀಟನಾಶಕಗಳ ಬಳಕೆ ಇಲ್ಲದೆ ಸಾವಯವ ಪದ್ಧತಿಯಲ್ಲಿ ಬೆಳೆಗಳನ್ನು ಬೆಳೆಸಲಾಗುತ್ತಿದೆ. ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ಗೋಮಯ, ಜೀವಾಮೃತ ಮತ್ತು ಹಸಿರು ಗೊಬ್ಬರವನ್ನು ಬಳಸಲಾಗುತ್ತದೆ. ಈ ರೀತಿಯ ಕೃಷಿಯಿಂದ ಬೆಳೆಗಳು ಆರೋಗ್ಯಕರವಾಗಿದ್ದು ಪರಿಸರ ಸ್ನೇಹಿಯಾಗಿರುತ್ತದೆ. ಸಾವಯವ ಕೃಷಿಯ ಪ್ರಮುಖ ಅಂಶಗಳಲ್ಲಿ ಸಿರಿಧಾನ್ಯಗಳಾದ
ನವಣೆ, ಸಜ್ಜೆ, ಹುರುಳಿ, ರಾಗಿ ಮುಂತಾದವುಗಳು ಪ್ರಮುಖವಾಗಿವೆ. ಇವು ಪೌಷ್ಟಿಕಾಂಶದಲ್ಲಿ ಸಮೃದ್ಧಿಯಾಗಿದ್ದು ದೇಹಕ್ಕೆ ಶಕ್ತಿ ನೀಡುವ ನೈಸರ್ಗಿಕ ಆಹಾರ. ಸಿರಿಧಾನ್ಯ ಬೆಳೆಗಳು ಕಡಿಮೆ ನೀರಿನಲ್ಲಿ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ರೈತರಿಗೆ ಲಾಭದಾಯಕವೂ ಆಗಿದೆ. ರೈತನಹಟ್ಟಿ ಸಾವಯವ ಕೃಷಿಯ ಮಾದರಿಯಾಗಿ ನಿಂತಿದ್ದು ಆರೋಗ್ಯಕರ ಜೀವನ ಶೈಲಿ ಪ್ರೇರಣೆಗೆ ಸಾಕ್ಷಿಯಾಗಿದೆ. ಈಗಲಾದರೂ ನಮ್ಮ ಆರೋಗ್ಯದ ಬಗ್ಗೆ ಎಚ್ಚೆತ್ತುಕೊಳ್ಳೋಣವೇ? ಹಾಗಾದರೆ ಒಮ್ಮೆ ಭೇಟಿ ಕೊಡಿ ರೈತನ ಹಟ್ಟಿಗೆ. ಈ ಬಿ.ವಿ. ಹಳ್ಳಿಯು ಚನ್ನಪಟ್ಟಣದಿಂದ 10 ಕಿಲೋಮೀಟರ್ ದೂರವಿದ್ದು ಸಾತನೂರು ರಸ್ತೆಯಲ್ಲಿ ಬರುತ್ತದೆ. ಸಾತನೂರಿನಿಂದಲೂ ಸಹ ಬರಬಹುದು.